ಅಮ್ಮ ಇದು ಏನ್ ಗೊತ್ತಾ ಅನೌನ್ಸ್ಮೆಂಟ್ ನೋಡ್ರಿ. ಇವಾಗ ನೀವು ಓಟ್ ಹಾಕ್ತಿರಲ್ವಾ, ಓಟ್ ಹಾಕಿದ್ಮೇಲೆ ನಿಮ್ಮ MLA ಮತ್ತೆ ಕಾರ್ಪೊರೇಟ್ರು MP ಮುಖ್ಯಮಂತ್ರಿ ನೀವ್ ಹೇಳ್ದಂಗೆ ಕೆಲಸ ಮಾಡ್ಬೇಕು. ಅವರು ಆತರ ಕೆಲಸ ಮಾಡ್ಲಿಲ್ಲ ಅಂತಂದ್ರೆ ನೀವೇ 6 ತಿಂಗಳಲ್ಲಿ ಅವ್ರನ್ನ ಕಿತ್ತು ಬಿಸಾಕ್ಬೋದು. ಮತ್ತೆ ನೀವೇ ಹೇಳಿದ ಕೆಲಸ ಅವರು ಮಾಡಿ ಮತ್ತೆ ನಿಮ್ಗೆ 1 ರೂಪಾಯಿನೂ ಲೆಕ್ಕ ಕೊಟ್ಟು ಪ್ರತಿಯೊಂದನ್ನು ನೀವು ನಿಮ್ ಕೈಯಲ್ಲೇ ನಿಂತ್ಕೊಂಡು ನೋಡೋ ಅಂತ ವ್ಯವಸ್ಥೆನೆ ಪ್ರಜಾಕೀಯ ಅಂತ ಕರಿತೀವಿ. ಅದು ಎಲ್ಲಿ ಗೊತ್ತಾ ನೋಡ್ಬೋದು, ಒಂದು ಮೊಬೈಲ್ ಮೂಲಕ. ಮೊಬೈಲ್ ಇದೆಯಾ ನಿಮ್ಮ ಹತ್ರ? ತೋರಿಸಿ. ಓ ಯಾರಿದು? ನಿಮ್ಮ ಮೊಮ್ಮಗನ? ನೋಡಿ, ನೀವೆಲ್ಲರೂ ಏನ್ ಮಾಡ್ಬೇಕು, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಟೆಕ್ನಾಲಜಿ ನಿಮ್ಮ ಮೊಮ್ಮಕ್ಕಳು ನೋಡಿ, ಮಕ್ಕಳು ಮೊಮ್ಮಕ್ಕಳು ನಿಮ್ಮ ಸೊಸೈಟಿರು ಎಲ್ಲ ಓದಿರೋರು ಇರ್ತಾರಲ್ಲ, ಅವ್ರ ಹತ್ರ ಎಲ್ಲ ಪ್ಲೇ ಸ್ಟೋರ್ ಅಂತ ಇರುತ್ತೆ ಅಮ್ಮ. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು PRAJAAKEEY ಪ್ರಜಾಕೀಯ ಅಂತ ಹೊಡಿರಿ, ಆ್ಯಪ್ ಬರುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪ್ರಜಾಕೀಯ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ತೋರಿಸ್ತೀನಿ. ಹಾಂ ನೋಡಲಿ, ನೋಡಿ ಇಲ್ಲಿ ಪ್ರಜಾಕೀಯ ಆ್ಯಪು ಡೌನ್ಲೋಡ್ ಮಾಡ್ಕೊತಾರೆ. ನೋಡಿ ಅಜ್ಜಿ ಮೊಮ್ಮಗು ಈ ಹುಡುಗಿ. ಈ ಥರನೇ ನಾವೆಲ್ಲರೂ ಪ್ರತಿಯೊಬ್ಬರೂ ಈ ಥರ ವಯಸ್ಸಾದವ್ರಿಗೆ ಮಕ್ಕಳು ಮೊಮ್ಮಕ್ಕಳು ಅವರು ಮೊಬೈಲ್ ಮೂಲಕ ಈ ಥರ ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ಏನಾಯ್ತೋ ಆ ವಿಚಾರನ ಅಜ್ಜಿಗದಿದ್ರನ್ನ ದೊಡ್ಡವ್ರನ್ನ ಈ ಥರ ಟೆಕ್ನಾಲಜಿ ಗೊತ್ತಿಲ್ಲದವ್ರನ್ನ ಈ ಥರ ಮಕ್ಕಳು ಮೊಮ್ಮಕ್ಕಳು ತಿಳಿಸ್ಬೇಕು. ಇವಾಗ ನೀನು ಓದ್ಬಿಟ್ಟು ನಿಮ್ಮ ಅಜ್ಜಿಗೆ ಹೇಳಮ್ಮ ಅದ್ರಲ್ಲಿ ಏನೈತೆ ಅಂತೇಳಿ. ಅಮ್ಮ ಅದರಲ್ಲಿ ಕನ್ನಡ ಇರುತ್ತೆ ಮತ್ತು ಇಂಗ್ಲೀಷು ಇರುತ್ತೆ. ನೋಡಿ ಇಲ್ಲಿ ಚೇಂಜ್ ಮಾಡ್ಬೋದು ಲ್ಯಾಂಗ್ವೇಜು, ಕನ್ನಡ. ಇವಾಗ ಇದನ್ನ ಓದ್ಬಿಟ್ಟು ನಿಮ್ಮ ಅಜ್ಜಿಗೆ ಹೇಳಮ್ಮ ಗಟ್ಟಿಯಾಗಿ, ಮೊದಲಿಂದ ಓದಿ. ಪ್ರವೇಶ ನಿಷಿದ್ಧ. ಇಲ್ಲಿ ಏನೂ ಬದಲಾಗುವುದಿಲ್ಲ. ಹತಾಶರಾಗಿರುವ ಜನ ನನ್ನ ನಾಯಕ ಎಲ್ಲವನ್ನು ಸರಿಪಡಿಸುತ್ತಾರೆ. ಪರವಶರಾಗಿರುವ ಅಂದ್ರೆ ಈ ತರ ಮೈಂಡ್ ಸೆಟ್ ಇರೋರಿಗೆ ಇಲ್ಲಿ ನಿಷಿದ್ಧ, ಇಲ್ಲಿ ಬರಬೇಡ್ರಿ ಅಂತ ಅರ್ಥ. ಸ್ವಾಗತ. ಮಾಲೀಕ. ಇದು ನನ್ನ ದೇಶ, ನನ್ನ ರಾಜ್ಯ, ನನ್ನ ಪಟ್ಟಣ, ನನ್ನ ಹಳ್ಳಿ. ಸರ್ಕಾರ ನನ್ನ ತೆರಿಗೆ ಹಣದಿಂದ ನಡೆಯುತ್ತದೆ. ನಾನು ಹಿಂಬಾಲಕನಲ್ಲ, ನಾನು ನಾಯಕ. ಎಚ್ಚರರಾಗಿರುವ ಜನರು. ಹೌದು, ಅಂದ್ರೆ ಇಲ್ಲಿ ನಾನೇ ದುಡ್ಡು ಕಟ್ಟೋನು, ನಾನೇ ಟ್ಯಾಕ್ಸ್ ಕಟ್ಟೋನು, ಸರ್ಕಾರದಲ್ಲಿರೋ ದುಡ್ಡು ನಂದು, ಇಲ್ಲಿ ನಾನೇ ನಾಯಕ, ನಾನು ಓಟಾಗಿ ಕೆಲ್ಸಕ್ಕೆ ಇಟ್ಕೊಂಡಿರೋನು, ಅವನು ಕಾರ್ಮಿಕನಾಗಿ ನನಗೆ ಬರಬೇಕು ಅಂತ ಅರ್ಥ. ಆಮೇಲೆ ಮುಂದುವರಿಯಮ್ಮ. ಸ್ವತಂತ್ರ. ನಾನು ಇತರರ ಅಭಿಪ್ರಾಯಗಳಿಂದ ನಿರುತ್ಸಾಹಕನಾಗುವುದಿಲ್ಲ. ನಾನು ಯಾವುದೇ ಪಕ್ಷ ನಾಯಕರು ಅವರ ವಾಕ್ಚಾತುರ್ಯ, ವಾಗ್ವಾದಗಳು, ಹಣ, ರ್ಯಾಲಿಗಳು, ಸಾಮಾಜಿಕ ಸೇವೆಗಳು, ದೋಷಾರೋಪಣೆ, ಪ್ರಚಾರ, ಪ್ರತಿಭಟನೆಗಳಿಂದ ಪ್ರಭಾವಿತನಾಗುವುದಿಲ್ಲ. ನಾನು ಕೇವಲ ರೈಟ್ ಟು ರೀಕಾಲ್ ಗಾಗಿ ಪ್ರತಿಭಟಿಸುತ್ತೇನೆ, ಸಂವಿಧಾನಕ್ಕೆ ತಿದ್ದುಪಡಿ ಆಗುವವರೆಗೂ. ನನ್ನ ಬೇಡಿಕೆಗಳ ಪ್ರಕಾರ ಕೆಲಸ ಮಾಡುವ ಒಬ್ಬ ಕಾರ್ಮಿಕನನ್ನು ನಾನು ಬಯಸುತ್ತೇನೆ. ಸೊ ಅಂದ್ರೆ ನಾನು ಯಾವುದೇ ದೊಡ್ಡ ನಾಯಕ ಬಂದು ಉದ್ಧಾರ ಮಾಡ್ತಾನೆ ಅಂತ ದೊಡ್ಡ ದೊಡ್ಡ ಪ್ರಚಾರಕ್ಕೆ, ದೊಡ್ಡ ದೊಡ್ಡ ರ್ಯಾಲಿಗಳಿಗೆ ಮತ್ತು ದೊಡ್ಡ ದೊಡ್ಡ ರೋಡ್ ಶೋಗಳಿಗೆ ನಾನು ಮರಳಾಗಲ್ಲ. ನಾನು ವಿಚಾರ ಕೋಟ್ ಹಾಕ್ತೀನಿ. ವಿಚಾರ ಕೋಟ್ ಹಾಕಿದ್ಮೇಲೆ ನಾನು ಹೇಳ್ದಂಗೆ ಕೆಲಸ ಮಾಡೋ ಕಾರ್ಮಿಕನ ಆಯ್ಕೆ ಮಾಡ್ಕೋತೀನಿ ಅಂತ ನೀವು ಹೇಳ್ತಾ ಇದ್ದೀರಾ ಅಂತ ಅರ್ಥ. ಆವಾಗ ನೀವು ಒಬ್ಬ ಜವಾಬ್ದಾರಿಯುತ ನಾಗರಿಕರಾಗಿರ್ತೀರ ಅಂತ. ಆಮೇಲೆ ಮುಂದುವರಿಯೋದು. ಪರಿಶೀಲನೆಗಾಗಿ ನನ್ನ ಗುರುತನ್ನು ಸಂಗ್ರಹಿಸಲು ನಾನು ಸ್ವಯಂ ಪ್ರೇರಿತವಾಗಿ ಸಮ್ಮತಿ ನೀಡುತ್ತೇನೆ ಮತ್ತು ಪ್ರೈವಸಿ ಪಾಲಿಸಿ ಟರ್ಮ್ಸ್ ಅನ್ನು ಓದಿ ಸ್ವೀಕರಿಸಿದ್ದೇನೆ ಎಂದು ದೃಢೀಕರಿಸುತ್ತೇನೆ. ಸೊ ಇಲ್ಲಿ ಈ ಒಂದು ವಿಚಾರಗಳಿಗೆ ನಾನು ಓಟ್ ಹಾಕ್ಬಿಟ್ಟು ನಾನು ಇಲ್ಲಿ ಒಂದು ಪ್ರೊಸೀಜರ್ ಮೂಲಕ ಕೆಲಸ ಮಾಡಿಸ್ಕೋತೀನಿ ಅಂತ ಅರ್ಥ. ನೆಕ್ಸ್ಟ್ ಏನು ಬರ್ತಾ ಇದೆ? ಅದು ಗೂಗಲ್ ಸೈನ್ ಅಪ್. ಗೂಗಲ್ ಸೈನ್ ಇನ್ ಮಾಡಿ ನೀವು ಪ್ರಜಾಕೀಯಾಗೆ ಬಂದ್ಬಿಡ್ತೀರಾ. ನೋಡಿ ಇಲ್ಲಿ ರಿಯಲ್ ಆಗಿ ಬರ್ತದೆ. ಈಗ ಕನ್ನಡ ಮಾಡ್ಕೊಳ್ಳಿ. ಏನು ಬಂತಿಲ್ಲಿ? ನೋಡಿ, ಇಂದಿನಿಂದ ನಾನು ನಾಯಕರನ್ನು ಕುರುಡಾಗಿ ಹಿಂಬಾಲಿಸುವ ಹಿಂಬಾಲಕನಲ್ಲ, ನಾನು ಜವಾಬ್ದಾರಿಯನ್ನು ತೆಗೆದುಕೊಳ್ಳುವ ನಿರ್ಧರಿಸಿದ ಕ್ರಾಂತಿಕಾರಿ ನಾಗರಿಕ. ಇವಾಗ ನೀವು ನಾನು ಓಟಾಗಿ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ, ನಾನು ಹೇಳ್ದಂಗೆ ಕೆಲಸ ಮಾಡು ಅನ್ನೋ ಜವಾಬ್ದಾರಿ ತಗೊಂಡು ಕೆಲಸ ಮಾಡಿಸ್ಕೊಳ್ಳೋ ನಾಗರಿಕರು ಇವಾಗ ನೀವು ಅಂತ ಅಲ್ಲ. ಪ್ರಜಾಪ್ರಭುತ್ವ ಅಂದ್ರೆ ಇದೇನೆ ನಿಜವಾಗ್ಲೂ. ಈ ತರ ಬಂದ್ರೆ ಅಮ್ಮ, ನಿಮ್ ರೋಡಲ್ಲಿ ಮೋರಿ ಚೆನ್ನಾಗಿರಲ್ವಾ? ನಿಮ್ ರೋಡಲ್ಲಿ ರೋಡ್ ಚೆನ್ನಾಗಿರಲ್ವಾ? ನಿಮ್ ಏರಿಯಾದಲ್ಲಿ ಒಳ್ಳೆ ಗೌರ್ಮೆಂಟ್ ಸ್ಕೂಲ್ ಬರಲ್ವಾ? ನಿಮ್ಮ ಏರಿಯಾದಲ್ಲಿ ಒಳ್ಳೆ ಹೈಟೆಕ್ ಹಾಸ್ಪಿಟ್ಲ್ ಬರಲ್ವಾ? ನಿಮ್ಗೆ ಬೇಕಾಗಿರುವಂತ ಒಳ್ಳೆ ವ್ಯವಸ್ಥೆ ಬರುತ್ತಾ ಬರಲ್ವಾ? ನೀವೇನ್ ಹೇಳ್ತೀಯಮ್ಮ ನಿಮ್ಮ ಅಜ್ಜಿಗೆ ಮತ್ತೆ ಈ ವಿಚಾರಕ್ಕೆ?
ಮತ್ತೆ ನಾವು ಅದೇ ಹೇಳೋದು, ನಾವೊಂದು ಫೋನಲ್ಲಿ ಎಲ್ಲ ನಾವು ಅಪ್ಡೇಟ್ ಮಾಡ್ತೀವಿ ಅಂದಾಗ ರೀಲ್ಸ್ ಆಗಲಿ ಅವನ್ನ ಅಪ್ಡೇಟ್ ಮಾಡೋದು ಬದಲು ನಮ್ಮ ಈ ನಗರ ಪ್ರದೇಶದಲ್ಲಿ ಏನು ಕೆಲಸ ಆಗಬೇಕು ಏನಾಗಬೇಕು ಅನ್ನೋದನ್ನ ನಾವು ಫಸ್ಟು ಅದನ್ನು ತಿಳಿಸ್ತಾ ಹೋದಾಗ ಅದು ಅಭಿವೃದ್ಧಿಗೊಳ್ಳುತ್ತೆ. ಆವಾಗ ನಮ್ಮ ಪ್ರದೇಶ ಅನ್ನೋದು ಅಭಿವೃದ್ಧಿ ಆಗುತ್ತೆ ಅನ್ನೋದು. ಒಳ್ಳೊಳ್ಳೆ ಪ್ರಜಾಕೀಯ ಅನ್ನೋದೇ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರೋದು. ಇಲ್ಲಿ ಯಾವುದೇ ರೀತಿ ರಾಜರು ಬರೋ ಅವಶ್ಯಕತೆ ಇಲ್ಲ. ನಮ್ಮ ಪ್ರಜೆಗಳೇ ನಾವು ಏನು ಹೇಳ್ತೀವೋ ನಾವು ಆಯ್ಕೆ ಮಾಡಿರೋ ಪ್ರಜೆಗಳೇ ನಾವು ಏನು ಕೆಲಸ ಹೇಳ್ತೀವೋ ಅದನ್ನು ಮಾಡಿದ್ರೆ ಸಾಕು. ಖಂಡಿತ. ನಿಮ್ಮ ಹೆಸರೇನಮ್ಮ? ರಕ್ಷಿತಾ. ರಕ್ಷಿತಾ. ಅಮ್ಮ ನಿಮ್ಮ ಹೆಸರು? ಸುಂದರಮ್ಮ. ನೋಡಿ ನಿಮ್ಮ ಮೊಮ್ಮಗಳು ಎಷ್ಟು ಚೆನ್ನಾಗಿ ತಿಳ್ಕೊಂಡವ್ರೆ. ಸೊ ಇನ್ಮೇಲೆ ನೀವು ಈ ಥರ ವಿಚಾರ ಕೋಟ್ ಹಾಕಿದ್ರೆ ನಿಮ್ಮ ಕೈಲಿ ಅಧಿಕಾರ ಬರ್ತದೆ. ನೀವು ಚೆನ್ನಾಗಿರ್ತೀರ, ನಿಮ್ಮ ಮೊಮ್ಮಕ್ಕಳು ಚೆನ್ನಾಗಿರ್ತಾರೆ, ಬರೋ ಮುಂದಿನ ಪೀಳಿಗೆ ಎಲ್ಲರೂ ಚೆನ್ನಾಗಿರ್ತಾರಮ್ಮ. ಇದೇ ಥರ ನಾವೆಲ್ಲರೂ ವಿಚಾರವಂತರಾಗೋಣ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಅಕ್ಕಪಕ್ಕದಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಈ ವಿಚಾರಗಳನ್ನ ತಿಳಿಸಿ. ಓಕೆ, ನಮಸ್ಕಾರ ಸ್ನೇಹಿತರೆ. ನೋಡ್ರಿ, ಇದೇ ಥರ ಪ್ರತಿಯೊಂದೊಂದು ಮನೆಯಲ್ಲೂ ನಾವು ವಿಚಾರವಂತರಾಗಿ ನಮ್ಮ ಹಿರಿಕರಿಗೆ ಈ ಥರ ಮಕ್ಕಳು ಮೊಮ್ಮಕ್ಕಳನ್ನ ಒಂದು 2 ನಿಮಿಷ ಸಮಯ ಕೊಟ್ಟು ಹೇಳ್ಬಿಟ್ರೆ ಖಂಡಿತ ಎಲ್ಲನೂ ಬದಲಾಗುತ್ತೆ. ಒಳ್ಳೆ ವ್ಯವಸ್ಥೆ ಬರೋದ್ರಲ್ಲಿ ಅನುಮಾನನೇ ಇಲ್ಲ. ಸೊ ಇದು ಬೇಕಾಗಿರೋದು ಪ್ರತಿಯೊಬ್ಬರಿಗೂ. ನಮಸ್ಕಾರ.